ಇದು ಸೊಪ್ಪೆಲ್ಲ ತಿಂತದ. ಎಷ್ಟಕ್ಕೊಂದು ಬಂದು ನೋಡು ಕೋಳಿ. ಯಪ್ಪ ಇಷ್ಟಕ್ಕೊಂದು ಕೋಳಿ ಸಾಕೊಂಡವ್ರಿ ತಿನ್ನಕ್ಕಂತಾನೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬ ಡೇಸ್ ಆದಮೇಲೆ ಮತ್ತೆ ಬಂದಿದ್ದೀನಿ. ಆಲ್ಮೋಸ್ಟ್ 2 months ಆಗಿದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಟೆಂಪಲ್ ಬಂದು ನಮ್ಮ ಬೆಂಗಳೂರಿಂದ ಆಲ್ಮೋಸ್ಟ್ 150 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಟೆಂಪಲ್ ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಗೂಗಲಲ್ಲಿ ಚೆಕ್ ಮಾಡಿದಾಗ ಟೆಂಪಲ್ ನೋಡಿದೆ. ಸೊ ಟೆಂಪಲ್ ಚೆನ್ನಾಗಿದೆ. ಸೊ ಅದ್ರ ರಿಲೇಟೆಡ್ ವಿಡಿಯೋಸ್ ಇರುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಸೊ ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ. ಸೊ ಇವಾಗ ನಾವು ಫಸ್ಟು ಸತ್ಯ ಅವರ ಸಿಸ್ಟರ್ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಮೆಂಬರ್ಸ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಟೆಂಪಲ್ಗೆ ಹೋಗೋದು. ಸೊ ಟೆಂಪಲ್ಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ವಿಡಿಯೋ ಮುಖಾಂತರ ಮುಂದೆ ಹೇಳ್ತೀನಿ. ಸೊ ಇವಾಗ ನಾವು ಕನಕಪುರ ಟೋಲ್ ಹತ್ರ ಬಂದಿದ್ದೀವಿ. ಬೆಳಗ್ಗೆ ಆಗಿರೋದ್ರಿಂದ ಇಲ್ಲಿನ್ನೂ ಫಾಗ್ ಇದೆ. ಆ್ಯಕ್ಚುಲಿ ಫುಲ್ಲು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಫುಲ್ಲು ಫಾಗು, ಎಲ್ಲ ಕಡೆನೂ ಫಾಗ್ ಐತೆ. ಇಲ್ಲಿ ಏನಿದು ಏನು ಪ್ರವೀಣಣ್ಣ, ಕೋಳಿ ಫಾರ್ಮ ಏನೇನು ಹಾಕಿದ್ದೀರಾ ಹೇಳಿ. ಮತ್ತೆ ಓ ತಿನ್ನಕ್ಕೆ ಕೋಳಿ ಸಾಕೊಂಡಿದ್ದಾರೆ ನೋಡಿ. ಇವರು ಮನೆಗೆ ತಿನ್ನಕ್ಕಂತಾನೆ ಎಷ್ಟಕ್ಕೊಂದು ಕೋಳಿ ಸಾಕೊಂಡವ್ರು. ಕೋಳಿಗಳೇ ಕಾಣಿಸ್ತಿಲ್ಲ. ಎಲ್ಲಿ ಕೋಳಿಗಳು? ಇಲ್ಲೆಲ್ಲ ನೋಡಿ ಎಷ್ಟೊಂದು ಕೋಳಿಗಳು ಸಾಕೊಂಡವ್ರೆ. ಇದು ಸೊಪ್ಪೆಲ್ಲ ತಿಂತದ. ಎಷ್ಟಕ್ಕೊಂದು ಬಂದು ನೋಡು ಕೋಳಿ. ಯಪ್ಪ ಇಷ್ಟಕ್ಕೊಂದು ಕೋಳಿ ಸಾಕೊಂಡವ್ರೆ ತಿನ್ನಕ್ಕಂತಾನೆ. ಓ ಮೈ ಗಾಡ್. ಎಲ್ಲಿ ಯಾವ್ದಣ್ಣ ಫೈಟರ್ ಹುಂಜ? ಅಲ್ಲಿ ಬ್ಲಾಕ್ ಕಲರ್ ಕಾಣಿಸ್ತಿದೆಯಲ್ಲ ಅದ. ಎಷ್ಟಿದ್ದಾವೆ ಎಲ್ಲ ಸೇರಿ? 40 ಇದಾವ. ಮಾರಕ್ ತಾನೇ ಹಿಡ್ಕೊಂಡಿರೋದು. ಇಲ್ಲ 2 ಬಾತ್ಗಳಿದ್ದಾವೆ, 2 ಮಕ್ಷೆ ಕೋಳಿ ನೋಡ್ದ. ಚೆನ್ನಾಗೈತೆ ಕೋಳಿ. ಆಗಲೇ ಹೇಳ್ದಾಗೆ ಸತ್ಯ ಅವ್ರ ಸಿಸ್ಟರ್ ಮನೆಗೆ ಹೋಗಿ ಸ್ವಲ್ಪ ಮೆಂಬರ್ಸ್ನ ಪಿಕ್ ಮಾಡಲಿಕ್ಕಿತ್ತು. ಸೊ ಸ್ವಲ್ಪ ಮೆಂಬರ್ಸ್ನ ಪಿಕ್ ಮಾಡಿಕೊಂಡು ಮತ್ತು ಗಾಡಿಗೆ ಡೀಸೆಲ್ ಹಾಕಿಸ್ಕೊಂಡು ಟೆಂಪಲ್ ಕಡೆ ನಾವು ಹೊರಟ್ವಿ. ಹಾಂ ಕೈ ಏನಪ್ಪ ಅಲ್ಲಿ ಕೋತಿ ಕಾಣಿಸ್ತೈತೆ ನೋಡಲ್ಲಿ. ಮಂಗನಜಲ್ಲಿ ಓತು. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಈ ಥರ ಒಂದು ಬೋರ್ಡ್ ಕಾಣಿಸ್ತು, 5 ರೂಪಾಯಿಗೆ 1 ಇಡ್ಲಿ ಅಂತ. ಹೇಗಿರುತ್ತೆ ಟೇಸ್ಟು ತಿನ್ನೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ವಿ. ಎಲ್ಲರೂ ಕೂಡ ಇಡ್ಲಿ ತೊಗೊಂಡ್ವಿ. ಟೇಸ್ಟ್ ವೈಸ್ ನಿಜವಾಗ್ಲೂ ಚೆನ್ನಾಗಿತ್ತು. ನೀವೇನಾದರೂ ಆ ಕಡೆ ಸೈಡ್ ಹೋಗೋದಿದ್ರೆ ಟ್ರೈ ಮಾಡಿ. 30 ರೂಪಾಯಿಗೆ 4 ಇಡ್ಲಿ ಮತ್ತು 2 ಬೋಂಡ ಕೊಟ್ಟಿದ್ರು. ತಿಂಡಿ ಏನೋ ಆಯಿತು. ತಿಂಡಿ ತಿಂದಮೇಲೆ ಕಾಫಿ ಇಲ್ಲ ಅಂದರೆ ಅದು ಬ್ರೇಕ್ಫಾಸ್ಟ್ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಕಾಫಿ ತೊಗೊಂಡ್ವಿ. ಕಾಫಿ ಕುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಾವು ಟೆಂಪಲ್ ಕಡೆ ನಮ್ಮ ಪಯಣನ ಬೆಳೆಸಿದ್ವಿ. ಸೊ ಫೈನಲಿ ನಾವು ಬಂದಿರೋದು ಸಿದ್ದಪ್ಪಾಜಿ ಮಠಕ್ಕೆ ಬಂದಿದ್ದೀವಿ. ಇದು ಎಲ್ಲಿ ಲೊಕೇಟ್ ಆಗಿರೋದು ಅಂದರೆ ಚೀಕ್ಲೂರು ಆ ಕಡೆ ಲೊಕೇಟ್ ಆಗಿದೆ. ಯಾಕೆ ಬಂದಿರೋದು ಅಂದರೆ ನನ್ನ ಹಸ್ಬೆಂಡ್ ಸಿಸ್ಟರ್ ಪಾಪುದು ಮುಡಿ ತೆಗೆಯೋ ಕಾರ್ಯಕ್ರಮ ಇದೆ. ಸೊ ಅದಕ್ಕೆ ಬಂದಿದ್ದೀವಿ. ಸತ್ಯ ಪಾಪು ಮಾಮ ಆಗಬೇಕು. ಸೊ ಬೇಬಿದು ಮುಡಿ ತೆಗೆಯೋ ಟೈಮಲ್ಲಿ ಪಾಪುಗೆ ಮಾವ ಆದವ್ರು ಯಾರು ಇರ್ತಾರೆ ಅವರು ಕೂಡ ಬರಬೇಕು ಅಂತ ಹೇಳಿ ನಮ್ಮ ಮನೇಲಿ ಎಲ್ಲರೂ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು, ಸತ್ಯ, ಪಾಪು, ನನ್ನ ಮಗಳು ಎಲ್ಲರೂ ಬಂದಿದ್ದೀವಿ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಸತ್ಯ ಅವ್ರ ತಂಗಿ ಮನೆಗೆ ಹೋಗಿ ನಮ್ಮ ಅತ್ತೆ ಮತ್ತು ಸತ್ಯ ಅವ್ರ ಅತ್ತೆನ ಪಿಕ್ ಮಾಡಿಕೊಂಡು ಟೆಂಪಲ್ಗೆ ಬಂದ್ವಿ. ನಾವು ಅಂದ್ಕೊಂಡಿದ್ವಿ ಒಂದು 9:30 ವರ್ಷದೊಳಗೆ ರೀಚ್ ಆಗ್ತೀವಿ ಅಂತ ಹೇಳಿ. ಬರೋ ವರ್ಷದೊಳಗೆ 11 o'clock ಆಯಿತು. ಸೊ ಈ ಟೆಂಪಲ್ಗೆ ಬಂದ ಮೇಲೇ ನನಗೆ ಗೊತ್ತಾಗಿದ್ದು ಮುಡಿಯೋ ತೆಗಿತಾರಲ್ಲ ಆ ಕಾರ್ಯಕ್ರಮಕ್ಕೆ ನಾನ್ ವೆಜ್ ಅಡುಗೆ ಮಾಡಿಬಿಟ್ಟು ನೈವೇದ್ಯ ಕೊಡ್ತಾರೆ ಅಂತ ಹೇಳಿ.
ನಾವೊಂದು ವೆಹಿಕಲಲ್ಲಿ ಬಂದಿದ್ವಿ ಮತ್ತು ಉಳ್ದೋರು ಸ್ವಲ್ಪ ಜನ ಇನ್ನೊಂದು ವೆಹಿಕಲಲ್ಲಿ ಬರ್ತಾಯಿದ್ರು. ನಂಗೆ ಇದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಯಾಕಂತಂದರೆ ನಮ್ಮ ಸೈಡು ಬೇಲೂರು, ನನ್ನೂರು ಬೇಲೂರು ಆಗಿರೋದ್ರಿಂದ ಈ ಕಡೆ ಈ ಥರ ಮುಡಿ ಕೊಡೋಕ್ಕೆ ನಾನ್ ವೆಜ್ ಅಡುಗೆನ ಮಾಡಿ ಆ ದೇವಸ್ಥಾನದಲ್ಲೇ ಅಡುಗೆ ಮಾಡಿ ನೈವೇದ್ಯ ಕೊಡೋ ಪದ್ಧತಿ ಇಲ್ಲ. ಇಲ್ಲಿ ಅಂದರೆ ಚೀಕ್ಲೂರು ಈ ಕಡೆ ಸುತ್ತಮುತ್ತ ಇರೋರೆಲ್ಲ ಈ ಥರ ಪದ್ಧತಿ ಇದೆ ಅಂತ ಹೇಳಿ ಅಲ್ಲಿ ಪೂಜೆ ಮಾಡ್ತಾರಲ್ಲ ಅವರೊಬ್ಬರು ಹೇಳಿದ್ರು. ಈ ಶಾಸ್ತ್ರಕ್ಕೆ ಅಂತ ಹೇಳಿ ಅಲ್ಲ, ಮುಡಿ ಕೊಡೋ ಶಾಸ್ತ್ರಕ್ಕೆ ಅಂತ ಅಲ್ಲ, ತುಂಬ ಬೇರೆ ಬೇರೆದಕ್ಕೂ ಕೂಡ ನಾನ್ ವೆಜ್ ಅಡುಗೆ ಮಾಡಿಬಿಟ್ಟು ಮನೇಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ಬಂದು ನಾನ್ ವೆಜ್ ಅಡುಗೆ ಮಾಡಿಕೊಂಡು ದೇವಸ್ಥಾನದಲ್ಲೇ ಅಡುಗೆ ಮಾಡಿ ಅಲ್ಲಿ ನೈವೇದ್ಯ ಕೊಟ್ಟು ಊಟ ಮಾಡಿಕೊಂಡು ಹೋಗ್ತಾರೆ. ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಸೊ ಅಡುಗೆ ಮಾಡೋದಕ್ಕೆ ಜಾಗ ಹುಡ್ಕೋತಾ ಇದ್ವಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಸೊ ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ಕೆಲವೊಬ್ಬರು ಪೆಂಡಲ್ ಹಾಕ್ಕೊಂಡಿದ್ದಾರೆ. ಸೊ ಎಲ್ಲ ಕಡೆಯೂ ಜನಗಳು ಜಾಗದಲ್ಲಿ ಕೂತ್ಕೊಂಡು ಅಡುಗೆ ಮಾಡೋದಕ್ಕೆ ಜಾಗ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನಾವು ಹಾಗೇ ಅಡುಗೆ ಮಾಡೋದಕ್ಕೆ ಯಾವ ಜಾಗ ನಮಗೆ ಸೂಟೇಬಲ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಈ ಮರ ಕಾಣಿಸ್ತಾ ಇದೆಯಲ್ಲ, ಈ ಮರದ ಹತ್ರ ಜಾಗ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವು ಅಡುಗೆ ಮಾಡೋಕ್ಕೆ ಇದೇ ನಮಗೆ ಸೂಟೇಬಲ್ಲು, ಮತ್ತು ನೆರಳು ಕೂಡ ಇತ್ತು. ಸೊ ಹಾಗಾಗಿ ನಾವು ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಫೈನಲಿ ಸತ್ಯ ಅವ್ರ ಸಿಸ್ಟರು ಮತ್ತು ಅವರ ಹಸ್ಬೆಂಡು ಇನ್ನೊಂದು ವೆಹಿಕಲಲ್ಲಿ ಬಂದರು. ಸೊ ಫಸ್ಟು ನಾವು ಮುಡಿ ತೆಗಿಸ್ಬೇಕಾಗಿತ್ತು. ಮುಡಿ ತೆಗ್ಸ್ಕೊಂಡಾದ್ಮೇಲೆ ನೆಕ್ಸ್ಟು ಎಲ್ಲ ಕಾರ್ಯನೂ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಬೇಬಿದು ಕೂದಲು ತೆಗ್ಸೋಣ ಅಂತ ಹೇಳಿ ಬಂದ್ವಿ. ಪಾಪು ಅಂತೂ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. ಮುಡಿ ತೆಗ್ಸ್ಕೊಂಡಾದ್ಮೇಲೆ ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಏನೇನು ಅಡುಗೆ ಬೇಕು ಒಬ್ಬೊಬ್ಬರು ಒಂದೊಂದು ಥರ ಅಡುಗೆ ಮಾಡ್ತಾಯಿದ್ರು. ಸೊ 4 ಗಂಟೆ ಅಷ್ಟರೊಳಗೆ ಅಡುಗೆ ಎಲ್ಲ ಮುಗೀತು, ಪೂಜೆನೂ ಆಯಿತು. ಅದಾದಮೇಲೆ ಊಟಕ್ಕೆ ರೆಡಿ ಮಾಡಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಸೊ ಒಂದು 5:30 ಆಯಿತು ಅನಿಸುತ್ತೆ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರೊಳಗೆ. ಹಾಗೆ ಆನ್ ದ ವೇ ಬರಬೇಕಾದ್ರೆ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ನೋಡಿನೇ ಶಾಕ್ ಆಯಿತು. ಒಂದು ಲಾರಿ ಮತ್ತು ಕಾರ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಲಾರಿ ಫುಲ್ ಪಲ್ಟಿನೇ ಆಗೋಗ್ಬಿಟ್ಟಿತ್ತು. ಸೊ ಅದರಲ್ಲಿ ಅಷ್ಟೊಂದು ಜನ ಸೇರಿದ್ದಾರೆ. ಅಂದರೆ ಏನು ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯಿತು, ಬಟ್ ಯಾರಿಗೆ ಏನಾಗಿದೆ ಅಂತ ಹೇಳಿ ಗೊತ್ತಾಗಲಿಲ್ಲ. ತುಂಬ ಜನ ಸೇರಿದರು. ಅಲ್ಲಿ ಏನೂ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಮತ್ತು ಇಳಿದೋಗೋಕ್ಕೂ ಆಗ್ತಾ ಇರಲಿಲ್ಲ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ಗಾಡಿ ಅಲ್ಲಿ ನಿಲ್ಸ್ಕೊಂಡು ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಇದು ಎಕ್ಸಾಕ್ಟ್ ಆಗಿರೋದು ಮಳವಳ್ಳಿ ಕಡೆ ಆಗಿರೋದು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಒಂದು ಲಾರಿ ಪಲ್ಟಿ ಆಗಿದೆ. ಈ ಕಡೆ ಸೈಡು ಕಾರಿದೆ. ಸೊ ಕಾರು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಕಾರು ಮುಂದ್ಗಡೆ ಫ್ರಂಟೆಲ್ಲ ಫುಲ್ಲು ಹೋಗ್ಬಿಟ್ಟಿತ್ತು. ಸೊ ಫೈನಲಿ ಬ್ಯಾಂಗ್ಳೂರು ರೀಚ್ ಆದ್ವಿ. ಕೆಲವೊಂದು ಕ್ಲಿಪ್ ಆ್ಯಡ್ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.